ಇತ್ತೀಚೆಗೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ ಅನ್ನುವಂತ ಪ್ರಕರಣ ಭಾರಿ ಸುದ್ದಿ ಮಾಡಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಕೈ ಸೇರಿದ ನಟ ಧನ್ವೀರ್ ಮೊಬೈಲ್ ರಿಪೋರ್ಟ್. ಸುವರ್ಣ ನ್ಯೂಸ್ಗೆ ಸಿಕ್ಕಿದೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ರಿಟ್ರೀವ್ ವೇಳೆ ಮೊಬೈಲ್ನಲ್ಲಿ ಇರುವಂತೆ ಯಾವುದೇ ಸಾಕ್ಷ್ಯ, ಡೇಟಾವೇ ಇಲ್ಲದ ಮೊಬೈಲ್ ಅನ್ನು ಕೊಟ್ಟಿದ್ದು ಯಾಮಾರಿಸಿದ್ರ ಧನ್ವೀರ್. ಹಾಗಾದ್ರೆ ಪೊಲೀಸರ ಕೈ ಸೇರಿದೆ ಧನ್ವೀರ್ ಮೊಬೈಲ್ ರಿಪೋರ್ಟ್. ಮೊಬೈಲ್ ಎಫ್ಎಸ್ಎಲ್ ರಿಪೋರ್ಟ್ಗಾಗಿ ಪೊಲೀಸರೀಗ ಕಾಯ್ತಿದ್ದಾರೆ. ಸಾಕ್ಷ್ಯನಾಶ ಕೇಸ್ನಲ್ಲಿ ನಟ ಧನ್ವೀರ್ ತಗಲಾಕೊಳ್ಳುವಂತ ಸಾಧ್ಯತೆ ಇದೆ. ಸಾಕ್ಷ್ಯನಾಶ ಮಾಡಿದ್ದಾರೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡುವ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ. ಅಲ್ಲಿರುವಂತ ಕೈದಿಗಳು ಮೊಬೈಲ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಕುಡಿದು ಕುಪ್ಪಳಿಸ್ತಾ ಇದ್ದಂತಹ ವಿಡಿಯೋ ವೈರಲ್ ಆಗಿತ್ತು. ಈ ವೈರಲ್ ವಿಡಿಯೋಗೆ ಸಂಬಂಧಪಟ್ಟಂತೆ ನಟ ಧನ್ವೀರ್ ಅವರನ್ನ ಪೊಲೀಸರು ವಿಚಾರಣೆ ನಡೆಸಿದ್ರು. ಅವರ ಮೊಬೈಲ್ ಅನ್ನ ವಶಕ್ಕೆ ತಗೊಂಡು ಎಫ್ಎಸ್ಎಲ್ ರಿಪೋರ್ಟ್ಗೆ ಕಳಿಸಿದ್ರು, ಎಫ್ಎಸ್ಎಲ್ ವರದಿಗಾಗಿ. ಈಗ ಆ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ. ಆದ್ರೆ ಅದರಲ್ಲಿ ಯಾವುದೇ ಸಾಕ್ಷಿಗಳು ಸಿಕ್ಕಿಲ್ಲ ಅಂತ ರಿಪೋರ್ಟ್ ಹೇಳ್ತಾ ಇದೆ. ಹಾಗಾದ್ರೆ ನಟ ಧನ್ವೀರ್ ಸಾಕ್ಷ್ಯನ ನಾಶ ಮಾಡಿದ್ದಾರಾ? ಯಾವುದೇ ಸಾಕ್ಷಿಗಳು ಇಲ್ಲದೇ ಇರುವಂತ ಮೊಬೈಲ್ ಅನ್ನ ಎಫ್ಎಸ್ಎಲ್ಗೆ ಕೊಟ್ರ? ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಈ ಕೇಸ್. ಸಾಕ್ಷ್ಯನಾಶ ಕೇಸ್ನಲ್ಲಿ ನಟ ಧನ್ವೀರ್ ತಗಲಾಕೊಳ್ಳುವಂತ ಸಾಧ್ಯತೆ ದಟ್ಟವಾಗಿದೆ. ಮೊಬೈಲ್ನ ಎಫ್ಎಸ್ಎಲ್ ರಿಪೋರ್ಟ್ಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆ ಇನ್ನು ಜೈಲಿನ ವಿಡಿಯೋ ವೈರಲ್ ಮಾಡಿದವರ ಬೆನ್ನು ಬಿದ್ದಿದೆ ಖಾಕಿ ಪಡೆ. ವಿಡಿಯೋ ಚಿತ್ರೀಕರಣ ಮಾಡಿದ್ದ ಕೋಳಿ ಮಂಚನನ್ನ ವಿಚಾರಣೆ ಮಾಡಲಾಗ್ತಿದೆ. ಈ ವಿಚಾರಣೆ ವೇಳೆ ವಿಲ್ಸನ್ ಗಾರ್ಡನ್ ನಾಗನ ಹೆಸರು ಕೂಡ ಮಂಚ ಹೇಳಿದ್ದ. ವಿಡಿಯೋ ಮಾಡೋದಕ್ಕೆ ಹೊರಗ್ ಬಿಡೋದಕ್ಕೆ ಹೇಳಿದ್ದೆ ವಿಲ್ಸನ್ ಗಾರ್ಡನ್ ನಾಗ. ಕೋಳಿ ಮಂಚನ ಹೇಳಿಕೆ ಬೆನ್ನಲ್ಲೇ ಖಾಕಿಯಿಂದ ನಾಗನ ವಿಚಾರಣೆ ನಡೀತಾ ಇದೆ. ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಪೊಲೀಸರಿಂದ ವಿಲ್ಸನ್ ಗಾರ್ಡನ್ ವಿಚಾರಣೆ ಮಾಡಲಾಗ್ತಾ ಇದೆ. ವಿಲ್ಸನ್ ಗಾರ್ಡನ್ ನಾಗನ ಹೆಸರು ಕೂಡ ಈಗ ಈ ಕೇಸ್ನಲ್ಲಿ ತಗಲಾಕೊಂಡಿದೆ. ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಇದ್ದಾನೆ. ಆ ನಾಗನ ವಿಚಾರಣೆಯನ್ನ ಪೊಲೀಸರೀಗ ಮಾಡ್ತಾ ಇದ್ದಾರೆ. ಆ ಟೈಮ್ನಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಹೇಳಿದ್ದೇನು, ನಾನು ಮೊಬೈಲ್ ಅನ್ನ ಬಳಸೇ ಇಲ್ಲ, ಜೈಲಿನಲ್ಲಿ ಯಾರಿಗೆ ಮೊಬೈಲ್ ಸಿಗುತ್ತೋ ನನಗೆ ಗೊತ್ತಿಲ್ಲ, ನನಗಂತೂ ಯಾವತ್ತೂ ಮೊಬೈಲ್ ಸಿಕ್ಕಿಲ್ಲ ಅಂತ ವಿಲ್ಸನ್ ಗಾರ್ಡನ್ ನಾಗ ಪೊಲೀಸರಿಗೆ ಹೇಳಿದ್ದಾನೆ. ಬೇಕು ಅಂತ ಇದರಲ್ಲಿ ನನ್ನನ್ನ ಸಿಲುಕಿಸುವ ಕೆಲಸ ಆಗ್ತಾ ಇದೆ ಅಂತ ವಿಲ್ಸನ್ ಗಾರ್ಡನ್ ನಾಗ ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರಿಗೆ ಹೇಳಿದ್ದಾರೆ. ಕೋಳಿ ಮಂಚ ಅನ್ನೋನು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ವಿಲ್ಸನ್ ಗಾರ್ಡನ್ ನಾಗ ಹೇಳಿದ್ದಾನೆ. ಒಂದ್ ಕಡೆ ಕೋಳಿ ಮಂಚ ವಿಲ್ಸನ್ ಗಾರ್ಡನ್ ನಾಗನೇ ಇದನ್ನೆಲ್ಲ ಮಾಡಿದ್ದು ಅಂತ ಪೊಲೀಸರಿಗೆ ಹೇಳಿಕೆ ಕೊಟ್ಟಿದ್ದಾನೆ. ಅದರ ಮಧ್ಯದಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ವಿಚಾರಣೆ ಮಾಡಲಾಗಿತ್ತು. ಕೋಳಿ ಮಂಚ ಅಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ, ಇದಕ್ಕೂ ನನಗೂ ಸಂಬಂಧವಿಲ್ಲ, ನನಗೂ ಈ ವಿಡಿಯೋ ವೈರಲ್ಗೂ ಸಂಬಂಧವೇ ಇಲ್ಲ ಅಂತ ವಿಲ್ಸನ್ ಗಾರ್ಡನ್ ನಾಗ ಹೇಳಿಕೆ ಕೊಟ್ಟಿದ್ದಾನೆ. ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ನಾಗನ ವಿಚಾರಣೆ ಸಂದರ್ಭದಲ್ಲಿ ನಾಗ ಕೊಟ್ಟಿರುವಂತ ಹೇಳಿಕೆಗಳಿವು. ನಾನು ಮೊಬೈಲ್ ಅನ್ನ ಬಳಸಿಯೇ ಇಲ್ಲ, ಬಳಸಿ ತುಂಬಾ ವರ್ಷ ಆಗಿದೆ ಅಂತ ವಿಲ್ಸನ್ ಗಾರ್ಡನ್ ನಾಗ ಹೇಳಿಕೆ ಕೊಟ್ಟಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.